ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಇಂದಿನ ಈ ಸಂಚಿಕೆಯಲ್ಲಿ GPSTR 2017ರಿಂದ ಇತ್ತೀಚಿನ 2022-23ರವರೆಗೆ ಏನು ನಡೀತೋ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಗ್ಗೂಡಿಸಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದಾರೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇ ಪ್ರಶ್ನೆ, ಜರ್ಮನಿಯಲ್ಲಿ ಯಹೂದಿಗಳನ್ನು ಇವರ ಅವಧಿಯಲ್ಲಿ ಹಿಂಸಿಸಲಾಯಿತು ಅಂತೇಳಿ ಮೊದಲನೇ ಪ್ರಶ್ನೆ ಕೇಳಿದ್ದಾರೆ. ಇದು 2017ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಜರ್ಮನಿಯಲ್ಲಿ ಯಹೂದಿಗಳನ್ನು ಇವರ ಅವಧಿಯಲ್ಲಿ ಹಿಂಸೆ ಮಾಡಲಾಯಿತು ಅಂತ ಕೇಳಿದರೆ, ಈ ಹಿಂಸೆ ನಡೆದದ್ದು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ. ನೋಡಿ, 1939ರಿಂದ 45ರವರೆಗೆ ಏನು ಎರಡನೇ ಮಹಾಯುದ್ಧ ನಡೆದಿತ್ತೋ ಆ ಸಂದರ್ಭದಲ್ಲಿ ಯಹೂದಿಗಳನ್ನು ಜರ್ಮನಿಯಲ್ಲಿ ಹಲವಾರು ದಿನ ಆಳ್ವಿಕೆ ಮಾಡಿದಂತಹ ನಾಜಿ ಪಕ್ಷ, ನಿಮಗೆ ಇಲ್ಲಿಗೆ ಅರ್ಥ ಆಯ್ತು ಅಂತಾನೆ ಇದಕ್ಕೆ ಆನ್ಸರು, ನಾಜಿ ಪಕ್ಷದ ಅಡಾಲ್ಫ್ ಹಿಟ್ಲರ್ ಅವರ ಆಳ್ವಿಕೆಯ ನಾಜಿ ಸರ್ಕಾರ ಯಹೂದಿಗಳನ್ನು ನಿರಂತರವಾಗಿ ಕಿರುಕುಳಕ್ಕೆ ಈಡುಮಾಡ್ತು. ಇನ್ನು ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಅಂತಿಮ ಪರಿಹಾರ ಎಂಬ ಕಾನ್ಸೆಪ್ಟು ಭಯಾನಕತೆಯನ್ನು ಸೃಷ್ಟಿ ಮಾಡಿತ್ತು. ಇದು ಆ ಸಂದರ್ಭದಲ್ಲಿ ಹಿಟ್ಲರು ಯಹೂದಿಗಳ ವಿರುದ್ಧ ದ್ವೇಷಕ್ಕಾಗಿ ಅನೇಕ ಸಾವು ನೋವುಗಳನ್ನು ಮಾಡ್ಲಕತ್ತಿ. ಇದಕ್ಕೆ ಸರಿಯಾದ ಉತ್ತರ ಅಡಾಲ್ಫ್ ಹಿಟ್ಲರ್. ಎರಡನೇ ಪ್ರಶ್ನೆ, ಧರ್ಮವನ್ನ ರಾಜಕೀಯದಿಂದ ಬೇರ್ಪಡಿಸಬಾರದು ಎಂದು ಹೇಳಿದವರು ಯಾರು ಅಂತೇಳಿ ಎರಡನೇ ಪ್ರಶ್ನೆನ ಕೇಳಿದ್ದಾರೆ. ಧರ್ಮವನ್ನ ರಾಜಕೀಯದಿಂದ ಬೇರ್ಪಡಿಸಬಾರದು ಅನ್ನೋ ಒಂದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿಯವರು ಈ ಮಾತನ್ನ ಹೇಳ್ತಾರೆ. ಧರ್ಮವನ್ನು ರಾಜಕೀಯದಿಂದ ಬೇರ್ಪಡಿಸಬಾರದು ಅಂತ ಹೇಳಿದರು ಮಹಾತ್ಮ ಗಾಂಧೀಜಿಯವರು. ಬನ್ನಿ, ಮೂರನೇ ಪ್ರಶ್ನೆ, ಗೋವಾ ಭಾರತದ ಒಕ್ಕೂಟದಲ್ಲಿ ಸೇರಿದ್ದು ಯಾವಾಗ ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ನೋಡಿ, ಗೋವಾ ಪೋರ್ಚುಗೀಸರ ಆಡಳಿತದಿಂದ ವಿಮೋಚನೆಗೊಂಡಿದ್ದು 1961 ಡಿಸೆಂಬರ್ 19ನೇ ತಾರೀಕು. ನೆನಪಿರ್ಲಿ, ಯಾರ ಆಡಳಿತದಿಂದ ವಿಮೋಚನೆಗೊಳ್ತಂದ್ರೆ ಪೋರ್ಚುಗೀಸರ ಆಡಳಿತದಿಂದ ವಿಮೋಚನೆಗೊಂಡು ಭಾರತದ ಒಕ್ಕೂಟದ ಭಾಗವಾಗ್ತದೆ. ಆರಂಭದಲ್ಲಿ ದಮನ್ ಮತ್ತು ದಿಯುನೊಂದಿಗೆ ಗೋವಾ ದಮನ್ ಮತ್ತು ದಿಯು ಎಂಬ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರಿತ್ತು. ನಂತರ ನೋಡಿ, ಒಕ್ಕೂಟಕ್ಕೆ ಸೇರಿದ್ದು 1961ರಲ್ಲಾದರೆ ರಾಜ್ಯದ ಸ್ಥಾನಮಾನ ಪಡ್ಕೊಂಡಿದ್ದು 1987. ನಿಮಗೆ ನೆನಪಿರಲಿ, 1987ರಲ್ಲಿ ಸಂಪೂರ್ಣವಾಗಿ ರಾಜ್ಯದ ಸ್ಥಾನಮಾನವನ್ನು ಗೋವಾ ರಾಜ್ಯ ಪಡ್ಕೊಂತತಿ. ಭಾರತೀಯ ಸೇನೆಯು ಆಪರೇಷನ್ ವಿಜಯ್ ಕಾರ್ಯಾಚರಣೆ, ನೋಡಿ, ಆಪರೇಷನ್ ವಿಜಯ್ ಕಾರ್ಯಾಚರಣೆಯ ಮೂಲಕ ಗೋವಾವನ್ನು ಸಂಪೂರ್ಣವಾಗಿ ಪೋರ್ಚುಗೀಸರ ಆಡಳಿತದಿಂದ ವಿಮೋಚನೆಯನ್ನ ಮಾಡ್ಲಕತ್ತಿ. ಆರಂಭದಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಒಕ್ಕೂಟದ ಭಾಗಕ್ಕೆ ಸೇರಿಕೊಂಡು ನಂತರ 1987ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಗೋವಾ ಭಾರತದ 25ನೇ ರಾಜ್ಯವಾಗಿ ಹೊರಹೊಮ್ಮತತಿ. ಇದು ಅರ್ಥ ಆಯ್ತು ಅನ್ಕೊಂತೀನಿ. ಮುಂದಿನ ಪ್ರಶ್ನೆ, ನಾನು ಬಿಳಿಯರ ಪ್ರಾಬಲ್ಯದ ವಿರುದ್ಧ ಹೋರಾಡಿರುವೆ ಮತ್ತು ನಾನು ಕರಿಯರ ಪ್ರಾಬಲ್ಯದ ವಿರುದ್ಧ ಕೂಡ ಹೋರಾಡಿರುವೆ ಎಂದು ಇದನ್ನ ಹೇಳಿದವರು ಯಾರು ಅಂತೇಳಿ 4ನೇ ಪ್ರಶ್ನೆಯಾಗಿದೆ. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಕಿ ಡಿ ನೆಲ್ಸನ್ ಮಂಡೇಲಾ ಅವರು ಈ ಮಾತನ್ನ ಹೇಳ್ತಾರೆ. ನೀವು ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆನ. ನಾನು ಬಿಳಿಯರ ಪ್ರಾಬಲ್ಯದ ವಿರುದ್ಧ ಕೂಡ ಹೋರಾಟ ಮಾಡಿದ್ದೀನಿ, ಕರಿಯರ ಪ್ರಾಬಲ್ಯದ ವಿರುದ್ಧ ಕೂಡ ಹೋರಾಟ ಮಾಡಿದ್ದೀನಿ ಅಂತ ಹೇಳಿದರು ನೆಲ್ಸನ್ ಮಂಡೇಲರವರು. ಬನ್ನಿ, 5ನೇ ಪ್ರಶ್ನೆ, ಜೈನ ಧರ್ಮದ 23ನೇ ತೀರ್ಥಂಕರ ಯಾರು ಅಂತೇಳಿ ಕೇಳಿದ್ದಾರೆ. ನೋಡಿ, ಒಟ್ಟು ಜೈನ ಧರ್ಮದಲ್ಲಿ 24 ಜನ ತೀರ್ಥಂಕರರು ಕಂಡು ಬರ್ತಾರೆ. ಇವರು ಮೋಕ್ಷವನ್ನು ಸಾಧಿಸಿ ಇತರರಿಗೆ ಆಧ್ಯಾತ್ಮಿಕ ಮಾರ್ಗವನ್ನು ತೋರಿಸಿದಂತಹ ಮಹಾತ್ಮರು ಅಂತೇಳಿ ಜೈನ ಧರ್ಮದಲ್ಲಿ ಇವ್ರನ್ನ ಗುರುತಿಸಲಾಗ್ತದೆ. ಹಾಗಾದ್ರೆ ಮೊದಲನೇ ನೋಡಿ, ಇವರು ಋಷಭನಾಥರವರು ಮೊದಲನೇ ತೀರ್ಥಂಕರು. ಪಾರ್ಶ್ವನಾಥ ಇವರು 23ನೇ ತೀರ್ಥಂಕರು. ಇದು ಸರಿಯಾದ ಉತ್ತರ ಪಾರ್ಶ್ವನಾಥ. ಮಹಾವೀರ ಇವರು 24ನೇ ತೀರ್ಥಂಕರಾಗಿ ಗುರುತಿಸ್ಕೊಳ್ತಾರೆ. ಸರಿಯಾದ ಉತ್ತರ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. 23ನೇ ತೀರ್ಥಂಕರರು ಪಾರ್ಶ್ವನಾಥರವರು 23ನೇ ತೀರ್ಥಂಕರರು ಆಗಿರ್ತಾರೆ. ಬನ್ನಿ, ಮುಂದಿನ ಪ್ರಶ್ನೆ, ಅಲಹಾಬಾದ್ ಸ್ತಂಭ ಶಾಸನವನ್ನು ರಚಿಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಅಲಹಾಬಾದ್ ಸ್ತಂಭ ಶಾಸನ. ನೋಡಿ, ಅಲಹಾಬಾದಿನ ಸ್ತಂಭ ಶಾಸನವನ್ನ ಗುಪ್ತ ದೊರೆ ಸಮುದ್ರಗುಪ್ತನ ಆಸ್ಥಾನದ ಕವಿ ಹರಿಶೇಣ. ನೋಡಿ, ಯಾರು ಇವರು? ಗುಪ್ತ ವಂಶದ
ಸಮುದ್ರಗುಪ್ತನ ಆಸ್ಥಾನದ ಕವಿಯಾದಂತಹ ಹರಿಸೇನ ರಚಿಸಿದ್ದಾರೆ. ಇದು ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಸಾಧನೆಗಳನ್ನು ಗುರುತಿಸುವಂತಹ ಶಾಸನವಾಗಿದೆ. ಮೂಲತಃ ಅಶೋಕನ ಸ್ತಂಭದ ಮೇಲೆ ಕೆತ್ತಲ್ಪಟ್ಟಿದೆ. ಅರ್ಥ ಆಯ್ತು ಅನ್ಕೊಂತೀನಿ. ರಚಿಸಿದವರು ಹರಿಸೇನ. ಆಸ್ಥಾನದ ಕವಿ ಯಾರಂದ್ರೆ ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿ ಇದ್ರು ಇವರು ಹರಿಸೇನ ಅವರು. ಗುಪ್ತ ಸಾಮ್ರಾಜ್ಯದ ದೊರೆ ಇವರು ಸಮುದ್ರಗುಪ್ತರು. ಅಲಹಾಬಾದ್ ಸ್ತಂಭ ಶಾಸನ ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಸಾಧನೆಗಳ ಬಗ್ಗೆ ಗುರುತಿಸುವಂತಹ ಶಾಸನವಾಗಿದೆ. 7ನೇ ಪ್ರಶ್ನೆ, ಅಚ್ಯುತ ಪ್ರಕ್ಷನಿಂದ ಶಿಕ್ಷಣ ಪಡೆದವರು ಯಾರು ಅಂತ ಕೇಳಿದ್ದಾರೆ. ಅಚ್ಯುತ ಪ್ರಕ್ಷನಿಂದ ಶಿಕ್ಷಣ ಪಡೆದವರು ಯಾರು ಅಂತೇಳಿ 7ನೇ ಪ್ರಶ್ನೆ ಕೇಳಿದರೆ ಮಧ್ವಾಚಾರ್ಯ. ಇದಕ್ಕೆ ಸರಿಯಾದ ಉತ್ತರ ಮಧ್ವಾಚಾರ್ಯರವರು ಅಚ್ಯುತ ಪ್ರಕ್ಷನಿಂದ ಶಿಕ್ಷಣವನ್ನು ಪಡೆದಂಥವರಾಗಿದ್ದಾರೆ. 8ನೇ ಪ್ರಶ್ನೆ, ಬಾಕ್ಸರ್ ಕದನವು ಈತನನ್ನು ಸಿಂಹಾಸನದಿಂದ ಕೆಳಗಿಳಿಸಿತು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಸರ್, ಹಾಗಾದರೆ ಬಾಕ್ಸರ್ ಕದನ ಯಾವಾಗ ನಡೀತು? 1764. 1764ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ಆಡಳಿತಗಾರರ ಸಂಯೋಜಿತ ಸೈನ್ಯ ಐ ಮೀನ್ಸ್ ಮೀರ್ ಕಾಸಿಂ, ಇದಕ್ಕೆ ಸರಿಯಾದ ಉತ್ತರ ಮೀರ್ ಕಾಸಿಂ ಇವರನ್ನು ಸಿಂಹಾಸನದಿಂದ ಇಳಿಸಿದಂತಹ ಕದನ ಯಾವುದಂದರೆ ಬಾಕ್ಸರ್ ಕದನ. ಇದು 1764ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮೀರ್ ಕಾಸಿಂ ಇವ್ರ ಜೊತೆಗಿದ್ದಂತಹ ಉದ್ದೌಲಾ ಮತ್ತು ಶಾ ಆಲಂ ಇವರ ನಡುವೆ ನಡೀತತಿ. ಈ ಬ್ರಿಟಿಷ್ ನಿರ್ಣಾಯಕ ವಿಜಯದೊಂದಿಗೆ ಕೊನೆಗೊಂಡಿತು. ಇದು ಭಾರತದಲ್ಲಿ ಅವರ ಆಳ್ವಿಕೆಗೆ ಬಲವಾದ ಅಡಿಪಾಯ ಹಾಕಿತು. ಯಾರಿಗೆ? ಬ್ರಿಟಿಷರ ಆಳ್ವಿಕೆಗೆ ಬಲವಾದ ಅಡಿಪಾಯವನ್ನು ಹಾಕ್ತತಿ. ಬನ್ನಿ ಮುಂದಿನ ಪ್ರಶ್ನೆ. ರಾಜಾರಾಮ್ ಮೋಹನ್ ರಾಯ್ರವರಿಗೆ ರಾಜ ಎಂಬ ಬಿರುದು ನೀಡಿದವರು ಯಾರು? ನೋಡಿ, ರಾಜ ಎಂಬ ಬಿರುದು ನೀಡಿದವರು ಯಾರಂದ್ರೆ ಮುಘಲ್ ಬಾದ್ಶಾ. ಸರ್, ಯಾರು ಮುಘಲ್ ಬಾದ್ಶಾ ಅಂದರೆ ಮೊಘಲ್ ಚಕ್ರವರ್ತಿ 2ನೇ ಅಕ್ಬರ್ ಅವರು ರಾಜ ಎಂಬ ಬಿರುದನ್ನು ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ನೀಡ್ತಾರೆ. ಕಾರಣ ಏನಂದರೆ ಮೊಘಲ್ ಸಾಮ್ರಾಜ್ಯದ ಪ್ರತಿನಿಧಿಯಾಗಿ ಇಂಗ್ಲೆಂಡಿಗೆ ಕಳಿಸಿದ್ದರಿಂದ. ಯಾರನ್ನ? ರಾಜಾರಾಮ್ ಮೋಹನ್ ರಾಯ್ರವರನ್ನ ಮೊಘಲ್ ಸಾಮ್ರಾಜ್ಯದ ಪ್ರತಿನಿಧಿಯಾಗಿ ಇಂಗ್ಲೆಂಡ್ಗೆ ಕಳಿಸಿರ್ತಾರೆ. ಈ ಕಾರಣದಿಂದ ಅವರಿಗೆ ರಾಜ ಎಂಬ ಬಿರುದನ್ನು ಮೊಘಲ್ ಬಾದ್ಶಾ ಅವರು ನೀಡ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ. 1857ರ ದಂಗೆಯನ್ನ ಪ್ರಥಮ ಸ್ವತಂತ್ರ ಸಂಗ್ರಾಮ. ನೋಡಿ, ಪ್ರಥಮ ಭಾರತ ಸ್ವತಂತ್ರ ಸಂಗ್ರಾಮ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಕರೆದವರು ವಿ ಡಿ ಸಾವರ್ಕರ್. ನಿಮಗೆ ನೆನಪಿರಲಿ, 1857ರಲ್ಲಿ ನಡೆದಂತಹ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದನ್ನು ಹೇಳಿದವರು ವಿನಾಯಕ ದಾಮೋದರ್ ಸಾವರ್ಕರ್ ಮೀನ್ಸ್ ವಿ ಡಿ ಸಾವರ್ಕರ್. ಅವರ ತಮ್ಮ ಪುಸ್ತಕ 1857ರ ಭಾರತ ಸ್ವತಂತ್ರ ಸಂಗ್ರಾಮ ಎಂಬ ಪುಸ್ತಕದಲ್ಲಿ ಏನು ಬ್ರಿಟಿಷರು ಇದನ್ನು ಸಿಪಾಯಿ ದಂಗೆ ಅಂತ ಹೇಳಿ ಕರೆದಿದ್ರು, ಇದನ್ನ ವಿ ಡಿ ಸಾವರ್ಕರ್ ಅವರು ಅವರ ಪುಸ್ತಕದಲ್ಲಿ ಇಂಡಿಯನ್ ವಾರ್ ಆಫ್ ದ ಫಸ್ಟ್ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಅಂತೇಳಿ ಅವರು ಗುರುತಿಸ್ತಾರೆ. ಸರಿಯಾದ ಉತ್ತರ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡ್ನಿ. ಏನ್ರಿತ್ ರಾತ್ ವ್ಯಾಕರಣವನ್ನು ಭಾಷಾಂತರಿಸಿದ್ದು ಅಂತೇಳಿ ಪ್ರಶ್ನೆ ಮಾಡಲಾಗಿದೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ, ಸಂಸ್ಕೃತದಿಂದ ಲ್ಯಾಟಿನ್ಗೆ. ನೋಡಿ, ಸಂಸ್ಕೃತದಿಂದ ಲ್ಯಾಟಿನ್ಗೆ ಭಾಷಾಂತರ ಮಾಡ್ಲಕತ್ತಿ. ಬನ್ನಿ 12ನೇ ಪ್ರಶ್ನೆ. ಪುರುಷ ಸೂಕ್ತ ಇರುವುದು ಯಾವ ಮಂಡಲದಲ್ಲಿ? ಋಗ್ವೇದದ ಯಾವ ಮಂಡಲದಲ್ಲಿದೆ ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಬಿ, ಋಗ್ವೇದದ 10ನೇ ಮಂಡಲದಲ್ಲಿ ಪುರುಷ ಸೂಕ್ತ ಕಂಡುಬರುತ್ತದೆ. ಇದು ವಿಶ್ವದ ಸೃಷ್ಟಿ, ಬ್ರಹ್ಮಾಂಡದ ರಚನೆ ಮತ್ತು ವರ್ಣ ವ್ಯವಸ್ಥೆಯ ಉಗಮದ ಬಗ್ಗೆ ವಿವರಿಸುತ್ತದೆ. ಅರ್ಥ ಆಯ್ತು ಅನ್ಕೊಂತೀನಿ ನಿಮಗೆ. ಋಗ್ವೇದದ 10ನೇ ಮಂಡಲದಲ್ಲಿ ಕಂಡುಬರುವಂತಹ ಪುರುಷ ಸೂಕ್ತ ಬ್ರಹ್ಮಾಂಡದ ಸೃಷ್ಟಿ, ಪುರುಷನೆಂಬ ಆತ್ಮದಿಂದ ವಿಶ್ವದ ಮತ್ತು 4 ವರ್ಣಗಳ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಉಗಮದ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ನೀಡಿದಂತಹ ಪುರುಷ ಸೂಕ್ತ ಋಗ್ವೇದದ 10ನೇ ಮಂಡಲದಲ್ಲಿ ಕಂಡುಬರ್ತದೆ. ಬನ್ನಿ, ಚಂಪಾರಣ್ ಸತ್ಯಾಗ್ರಹದ ಬಗ್ಗೆ ಕೇಳಿದ್ದಾರೆ. ಗಾಂಧೀಜಿಯು ಚಂಪಾರಣ್ ಸತ್ಯಾಗ್ರಹವನ್ನು ಆರಂಭಿಸಿದ್ದು ಅಂತ ಕೇಳಿದ್ದಾರೆ. ಯಾವಾಗ ಆರಂಭಿಸಿದ್ದು ಅಂತೇಳಿ ಈ ಪ್ರಶ್ನೆಯಾಗಿದೆ. ಏನಕ್ಕೆ, ಯಾವ ಕಾರಣಕ್ಕೆ ಅಂತೇಳಿ ಕೇಳಿದರೆ, ನೋಡಿ, ಇಂಡಿಗೋ ಬೆಳೆಗಾರರ ಹಕ್ಕುಗಳಿಗಾಗಿ ಹೋರಾಡಲು ಗಾಂಧೀಜಿಯು 1917ರಲ್ಲಿ ಬಿಹಾರ, ಯಾವ ರಾಜ್ಯ? ಬಿಹಾರದ ಚಂಪಾರಣ್ ಜಿಲ್ಲೆಯಲ್ಲಿ ಚಂಪಾರಣ್ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು.
ಇದು ಭಾರತದಲ್ಲಿ ಅವರ ಮೊದಲ ಸತ್ಯಾಗ್ರಹ. ನೋಡಿ, ಇದು ಭಾರತದ ಅವರ ಮೊದಲ ಸತ್ಯಾಗ್ರಹ ಅಂತೇಳಿ ಗುರುತಿಸ್ಕೊಳ್ತತೆ ಮತ್ತು ಅಹಿಂಸಾತ್ಮಕ ಪ್ರತಿರೋಧದ ಮೊದಲ ಪ್ರಯೋಗವಾಗಿತ್ತು. ರೈತರನ್ನು ಬ್ರಿಟಿಷ್ ಭೂಮಾಲೀಕರು ತಿನ್ ಖಾತಿಯ ಪದ್ಧತಿಯಲ್ಲಿ ತಮ್ಮ ಭೂಮಿಯ 3ನೇ ಭಾಗದಲ್ಲಿ ಇಂಡಿಗೋ ಬೆಳೆಯುವಂತೆ ಒತ್ತಾಯಿಸಿದ್ರು. ರೀಸನ್ ಅರ್ಥ ಆಯ್ತಾ? ಅವರ ಭೂಮಿಯ 3ನೇ ಒಂದು ಭಾಗದಲ್ಲಿ ಇಂಡಿಗೋ ಬೆಳೆಯುವಂತೆ ಒತ್ತಾಯಿಸಿದ್ರು ಮತ್ತು ಅವರಿಗೆ ಅನ್ಯಾಯದ ಬೆಲೆ ನೀಡಿ ಶೋಷಣೆ ಮಾಡ್ತಿದ್ರು. ಈ ಅನ್ಯಾಯದ ವಿರುದ್ಧ ಹೋರಾಡಲು ಮತ್ತು ರೈತರ ಪರವಾಗಿ ನ್ಯಾಯ ಪಡೆಯಲು ಗಾಂಧೀಜಿಯವರ ಈ ಸತ್ಯಾಗ್ರಹಕ್ಕೆ ಧುಮುಕಿದ್ರು. ಇದು ಗಾಂಧೀಜಿಯವರ ವೈಯಕ್ತಿಕವಾಗಿ ಮೊದಲನೇ ಸತ್ಯಾಗ್ರಹ. ಇದು ನಡೆದಿದ್ದು 1917 ಬಿಹಾರದ ಚಂಪಾರಣ್ ಜಿಲ್ಲೆಯಲ್ಲಿ ನಡೀತದೆ. ಇಂಡಿಗೋ ಬೆಳೆಗಾರರ ಹಕ್ಕುಗಳಿಗಾಗಿ ಅವರು ಹೋರಾಟ ಮಾಡ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ. ಸಂಯುಕ್ತ ರಾಷ್ಟ್ರಗಳ ಸಂಘದ ಕೇಂದ್ರ ಕಚೇರಿ ಇದ್ದದ್ದು ಅಂತ ಕೇಳಿದರೆ, ಸಂಯುಕ್ತ ಅಂದರೆ ಯುನೈಟೆಡ್ ನೇಷನ್ಸ್, ಸಂಯುಕ್ತ ರಾಷ್ಟ್ರಗಳ ಸಂಘದ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿ ಕಂಡುಬರುತ್ತದೆ. ಇದು ಅಂತಾರಾಷ್ಟ್ರೀಯ ಪ್ರದೇಶ. ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳಾದ ಸಾಮಾನ್ಯ ಸಭೆಗಳಂತಹ ಸಭೆಗಳು ಇಲ್ಲಿಯೇ ನಡೆಯುತ್ತವೆ. ಸರ್, ಎಲ್ಲಿ ಕಂಡುಬರುತ್ತೆ? ಅಮೆರಿಕದಲ್ಲಿ ಇದು ಕಂಡುಬರುತ್ತದೆ. ಬನ್ನಿ 15ನೇ ಪ್ರಶ್ನೆ. ಎರಡನೇ ತೈರಾನ್ ಕದನ ನಡೆದದ್ದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಎರಡನೇ ತೈರಾನ್ ಕದನ ನಡೆದದ್ದು ಸಾಮಾನ್ಯ ಶಕ ಪೂರ್ವ 1197ರಲ್ಲಿ ನಡೀತತಿ. ಸರ್, ಯಾರ್ಯಾರ ನಡುವೆ ನಡೀತದೆ ಅಂದ್ರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್. ರಜಪೂತ ಒಕ್ಕೂಟ ಮತ್ತು ಗುರಿದ್ ಪಡೆಗಳು. ಯಾರು? ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ನಡೆದಿತ್ತು. ಇದರಲ್ಲಿ ಗೋರಿ ವಿಜಯಶಾಲಿಯಾದರು ಮತ್ತು ಇದು ಉತ್ತರ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆಗೆ ಬಲವಾದ ಅಡಿಪಾಯವನ್ನಾಗ್ತತಿ. ಗೋರಿ ಗೆದ್ರು, ಪೃಥ್ವಿರಾಜ್ ಚೌಹಾಣ್ ಸೋತ್ರು. ಇದು ದೆಹಲಿ ಸುಲ್ತಾನರ ಸ್ಥಾಪನೆಗೆ ಕೂಡ ಕಾರಣ ಆಕತಿ. ನಡೆದಿದ್ದು 1192ರಲ್ಲಿ ನಡೀತತಿ. ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ ಈ ಕದನ ನಡೀತತಿ. ಬನ್ನಿ, ಕಂಪಣನ ರಾಣಿ ಗಂಗಾದೇವಿಯು ರಚಿಸಿದ ಕೃತಿ ಅಂತ ಕೇಳಿದ್ದಾರೆ. ನೋಡಿ, ವಿಜಯನಗರದ ದೊರೆ ಬುಕ್ಕರಾಯನ ಮಗ ಕುಮಾರ ಕಂಪನನ ಮಧುರೈ ಸುಲ್ತಾನರ ಮೇಲಿನ ವಿಜಯದ ಕಥೆಯನ್ನು ವಿವರಿಸುವ ಸಂಸ್ಕೃತ ಕಾವ್ಯ ಇದಾಗಿದೆ. ಯಾವುದು? ಮಧುರ ವಿಜಯಂ. ಯಾರು ಬರೀತಾರೆ? ಗಂಗಾದೇವಿ ಬರೀತಾರೆ. ಯಾವ ಕತೆ ಇದರಲ್ಲಿ ಇರ್ತದೆ ಅಂದ್ರೆ ವಿಜಯನಗರದ ದೊರೆ ಬುಕ್ಕರಾಯನ ಮಗ ಕುಮಾರ ಕಂಪನನ ಮಧುರೈ ಸುಲ್ತಾನರ ಮೇಲಿನ ವಿಜಯದ ಕಥೆಯನ್ನ ವಿವರಿಸುವಂತಹ ಸಂಸ್ಕೃತ ಮಹಾಕಾವ್ಯ ಇದಾಗಿದೆ. ಲೇಖಕಿ ಯಾರು? ಗಂಗಾದೇವಿ ಅಥವಾ ಗಂಗಾಂಬಿಕೆ. ಕೃತಿಯ ಹೆಸರು ಯಾವುದು? ಮಧುರ ವಿಜಯಂ. ಇದನ್ನು ವೀರ ಕಂಪರಾಯ ಚರಿತಂ ಅಂತ ಕೂಡ ಕರೀತಾರೆ. ಏನು? ವೀರ ಕಂಪರಾಯ ಚರಿತಂ ಅಂತ ಕರೀತಾರೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುವುದಿಲ್ಲ ಅಂತೇಳಿ 17ನೇ ಪ್ರಶ್ನೆನ ಕೇಳಿದರೆ, ಯಾವುದು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ ಅಂತ. ಇದಕ್ಕೆ ಹೋಳ್ಕರ್ ಮತ್ತು ಕೊಲ್ಲಾಪುರ್ ಇದು ಹೊಂದಿಕೆ ಆಗುವುದಿಲ್ಲ. ಇದು ಹೊಂದಿಕೆಯಾಗಿದೆ, ಇದು ಹೊಂದಿಕೆಯಾಗಿದೆ, ಇದು ಹೊಂದಿಕೆಯಾಗಿದೆ. ಬನ್ನಿ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಪ್ರಾಚೀನ ಭಾರತದಲ್ಲಿ ಹೊಸ ಧರ್ಮಗಳು ಉದಯಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣ ಅಲ್ಲ ಅಂತ ಕೇಳಿದರೆ, ಪೂಜಾ ವಿಧಿಗಳಲ್ಲಿ ಸಂಸ್ಕೃತ ಮಂತ್ರಗಳ ಬಳಕೆ, ಪ್ರಾಣಿ ಬಲಿ, ಜಾತಿ ಪದ್ಧತಿ. ಈ ಕೆಳಗಿನ ಕಾರಣ ಯಾವುದು ಅಲ್ಲ ಅಂತ ಕೇಳಿದರೆ, ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ನಡುವಿನ ಸಂಘರ್ಷ ಇದು ಕಾರಣ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಇದೆ. ಇವು 3 ಕೂಡ ಕಾರಣವಾಗಿದ್ದಾವೆ. 2ನೇ ಪ್ರಶ್ನೆ. ಗುಪ್ತ ವಂಶದ ಸ್ಥಾಪಕ ಯಾರು ಅಂತ ಕೇಳಿದರೆ, ಗುಪ್ತ ವಂಶದ ಸ್ಥಾಪಕ ಶ್ರೀಗುಪ್ತ. ಸರಿಯಾದ ಉತ್ತರ ಶ್ರೀಗುಪ್ತರು ಕ್ರಿಸ್ತ ಶಕ 3ನೇ ಶತಮಾನದಲ್ಲಿ ಕೊನೆಯ ಅಂದರೆ ಕ್ರಿಸ್ತ ಶಕ ಸುಮಾರು 240ರಿಂದ 280 CE ಆ ಅವಧಿಯಲ್ಲಿ ಸ್ಥಾಪನೆ ಆಕತಿ 3ನೇ ಶತಮಾನದಲ್ಲಿ. ಆದರೆ ಚಂದ್ರಗುಪ್ತ ಕ್ರಿಸ್ತ ಶಕ 320ರಲ್ಲಿ ಅವರ ಮೊಮ್ಮಗ ಸಾಮ್ರಾಜ್ಯವನ್ನು ಗಣನೀಯವಾಗಿ ವಿಸ್ತರಿಸಿದ ನಂತರ ಮತ್ತು ಮಹಾರಾಜಾದಿರಾಜ ಎಂಬ ಬಿರುದನ್ನು ಪಡೆದ ನಂತರ ಗುಪ್ತ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಇದು ಭಾರತದ ಸುವರ್ಣ ಯುಗಕ್ಕೆ ನಾಂದಿಯನ್ನಾಡ್ತದೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀಗುಪ್ತ. ಬನ್ನಿ ಮುಂದಿನ ಪ್ರಶ್ನೆ. ಅದ್ವೈತ ಸಿದ್ಧಾಂತ, ಅದ್ವೈತ ಎಂದರೆ ಏನು ಅಂತ
ಕೇಳಲಾಗಿದೆ. ಅದ್ವೈತ ಎಂದರೆ ಏನು ಎಂಬುದು ಮೂರನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆತ್ಮ ಮತ್ತು ಪರಮಾತ್ಮ ಒಂದೇ. ಸರಿಯಾದ ಉತ್ತರ ಆತ್ಮ ಮತ್ತು ಪರಮಾತ್ಮ, ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತೇಳಿ ಅವುಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಎಂಬ ತತ್ವಶಾಸ್ತ್ರ ಇದಾಗಿದೆ. ಇದರ ಪ್ರಕಾರ ಬ್ರಹ್ಮನೇ ಏಕೈಕ ಸತ್ಯ. ಜಗತ್ತು ಮತ್ತು ಜೀವಿಗಳ ಮಾಯೆ ಅಥವಾ ಭ್ರಮೆಯಾಗಿ ಕಾಣಿಸುತ್ತವೆ. ಅಂತಿಮವಾಗಿ ಜ್ಞಾನದ ಮೂಲಕ ಆತ್ಮವು ಪರಮಾತ್ಮನೊಂದಿಗೆ ಒಂದಾಗುವುದೇ ಮೋಕ್ಷ ಎಂದು ಶಂಕರರು ಪ್ರತಿಪಾದಿಸಿದರು. ಅದೇ ಅದ್ವೈತ ಸಿದ್ಧಾಂತ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ ಮುಂದಿನ ಪ್ರಶ್ನೆ, ಸಿರಾಜ್ ಉದ್ ದೌಲನ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದ ಕೋಟೆ ಯಾವುದು ಅಂತೇಳಿ ಕೇಳಿದರೆ, ಯಾರು? ಸಿರಾಜ್ ಉದ್ ದೌಲನ ಇಚ್ಛೆಗೆ ವಿರುದ್ಧವಾಗಿ ಬ್ರಿಟಿಷರು ನಿರ್ಮಿಸಿದಂತಹ ಕೋಟೆ ಯಾವುದು ಅಂತೇಳಿ 4ನೇ ಪ್ರಶ್ನೆ ಕೇಳಿದರೆ ಫೋರ್ಟ್ ವಿಲಿಯಂ. ಇದಕ್ಕೆ ಸರಿಯಾದ ಉತ್ತರ ಫೋರ್ಟ್ ವಿಲಿಯಂ ಅನ್ನ ಅವನ ವಿರುದ್ಧವಾಗಿ ಇದನ್ನ ಕಟ್ಟಿಸ್ತಾರೆ. ಬನ್ನಿ ಮುಂದಿನ ಪ್ರಶ್ನೆ, ಆರ್ಯ ಸಮಾಜದಲ್ಲಿ ಶುದ್ಧೀಕರಣ ಚಳುವಳಿ ಇದರ ಉದ್ದೇಶ ಏನು ಅಂತೇಳಿ 5ನೇ ಪ್ರಶ್ನೆ ಕೇಳಿದರೆ, ನೋಡಿ, ಶುದ್ಧಿ ಚಳುವಳಿ ಮೀನ್ಸ್ ಆರ್ಯ ಸಮಾಜದಲ್ಲಿ ನಡೆದಂತಹ ಒಂದು ಚಳುವಳಿ. ಸ್ವಾಮಿ ದಯಾನಂದ ಸರಸ್ವತಿಯವರು ಈ ಚಳುವಳಿಯನ್ನು ಮಾಡ್ತಾರೆ. ಮೂಲ ಕಾರಣ ಏನಂದರೆ ಮತಾಂತರಗೊಂಡವರನ್ನು ಹಿಂದೂ ಧರ್ಮಕ್ಕೆ ಮರಳಿ ತರಲು ನಡೆಸಿದಂತಹ ಚಳುವಳಿಯೇ ಶುದ್ಧೀಕರಣ ಚಳುವಳಿ. ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಇದು ದಯಾನಂದ ಸರಸ್ವತಿಯವರು ಮಾಡಿದಂತಹ ಚಳುವಳಿಯಾಗಿದೆ. ಮುಂದಿನ ಪ್ರಶ್ನೆ, ಮಂಗಲ್ ಪಾಂಡೆಯು ಗುಂಡು ಹಾರಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಸಾಯಿಸಿದ್ದು ಎಲ್ಲಿ ಅಂತೇಳಿ ಕೇಳಿದರೆ, ಮಂಗಲ್ ಪಾಂಡೆ ಎಂಥ ಧೀರಾದಿಧೀರ ಶೂರಾದಿಶೂರ ಅವನು. ಮಂಗಲ್ ಪಾಂಡೆ ಭಗತ್ ಸಿಂಗ್ ಅವರ ಸಾಲಿಗೆ ಅವರು ಕೂಡ ಒಬ್ಬರು ಸೇರ್ತಾರೆ. ಅಂತಹ ಶೂರಾದಿಶೂರ ಅವರು. ಮಂಗಲ್ ಪಾಂಡೆಯು ಮಾರ್ಚ್ 29, 1857 ಕೋಲ್ಕತ್ತಾ ಸಮೀಪದ ಬ್ಯಾರಕ್ಪುರ್, ಇದು ಸರಿಯಾದ ಉತ್ತರ, ಬ್ಯಾರಕ್ಪುರಲ್ಲಿ ಒಂದು ಪರೇಡ್ ಮೈದಾನದಲ್ಲಿ ಲೆಫ್ಟಿನೆಂಟ್ ಬಾಗ್ ಮತ್ತು ಮೇಜರ್ ಹುಸೇನ್ ಮೇಲೆ ಗುಂಡು ಹಾರಿಸ್ತಾರೆ. ಇದು 1857 ದಂಗೆಯನ್ನು ಪ್ರಾರಂಭ ಮಾಡೋಕ್ಕೆ ಮೂಲ ಕಾರಣಕತಿ ಮತ್ತು ನಂತರ ಅವರನ್ನು ಏಪ್ರಿಲ್ 8 ಅದೇ 1857 ಗಲ್ಲಿಗೇರಿಸಲಾಕತಿ. ನೋಡಿ ಎಂಥ ವಿಪರ್ಯಾಸ. ಭಗತ್ ಸಿಂಗ್, ರಾಜದೇವ್, ಸುಖದೇವ್, ಚಂದ್ರಶೇಖರ್ ಆಜಾದ್, ಮಂಗಲ್ ಪಾಂಡೆ ಎಂತಹ ಚಿಕ್ಕ ವಯಸ್ಸಿನ ಶೂರರನ್ನ ಬ್ರಿಟಿಷರು ಯಾವ ರೀತಿಯಾಗಿ ಸಾಯಿಸ್ತಾರೆ, ಬರೀ ಗಲ್ಲಿಗೇರಿಸಿ ಅವ್ರನ್ನ ಸಾಯಿಸ್ತಾರೆ. ಸರಿಯಾದ ಉತ್ತರ ಅದು ಬ್ಯಾರಕ್ಪುರು. 7ನೇ ಪ್ರಶ್ನೆ, ಇತಿಹಾಸದ ಮೂಲಾಧಾರಗಳು ಇವುಗಳಿಗೆ ಸಂಬಂಧಿಸಿವೆ ಅಂತೇಳಿ 7ನೇ ಪ್ರಶ್ನೆ ಕೇಳಿದರೆ, ರಾಜ ವಂಶಾವಳಿಯನ್ನು ಉಲ್ಲೇಖಿಸುವ ಶಾಸನಗಳು ಸರಿಯಿದೆ. ರಾಜನ ಕರ್ತವ್ಯ ಉಲ್ಲೇಖಿಸುವ ಸಾಹಿತ್ಯ ಸರಿಯಿದೆ. ಪ್ರಾಚೀನ ಜನಾಂಗದ ಅಸ್ಥಿಪಂಜರದ ಅವಶೇಷ ಸರಿಯಿದೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಬ್ರಾಹ್ಮಣಕಗಳು ಇದರ ಒಂದು ಭಾಗ ಅಂತೇಳಿ 8ನೇ ಪ್ರಶ್ನೆ ಆಗಿದೆ. ಯಾವುದು? ಬ್ರಾಹ್ಮಣಕಗಳು ಇದು ಸಂಹಿತೆಯ ಒಂದು ಭಾಗ. ಕಾನೂನು ಸಲಹೆಗಾರರಾಗಿ ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ದು ಯಾವ ಕಂಪನಿಯ ಪರವಾಗಿ ವಾದಿಸಲು ಅಂತೇಳಿ ಕೇಳಿದರೆ, ನೋಡಿ, ಮಹಾತ್ಮ ಗಾಂಧೀಜಿಯವರು ದಾದಾ ಅಬ್ದುಲ್ಲಾ ಮತ್ತು ಕಂಪನಿಯ ವ್ಯಾಪಾರದ ವಿವಾದದ ಸಂಬಂಧ, ಯಾರು? ದಾದಾ ಅಬ್ದುಲ್ಲಾ ಕಂಪನಿ. ನೋಡಿ, ದಾದಾ ಅಬ್ದುಲ್ಲಾ ಕಂಪನಿಗೆ ವ್ಯಾಪಾರದ ವಿವಾದದ ಸಂಬಂಧವನ್ನು ಬಗೆಹರಿಸುವುದಕ್ಕಾಗಿ ಕಾನೂನು ಸಲಹೆಗಾರರಾಗಿ, ಲೀಗಲ್ ಅಡ್ವೈಸರ್ ಆಗಿ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿದ್ರು. ಗುಜರಾತಿ ವ್ಯಾಪಾರಿ ದಾದಾ ಅಬ್ದುಲ್ ಅವರ ಹತ್ತಿರ ಸಂಬಂಧದೊಂದಿಗೆ ಇದ್ದ ಸಿವಿಲ್ ದಾವೆಯ ಕೌಟುಂಬಿಕ ವ್ಯವಹಾರನ ಬಗೆಹರಿಸಲು ಮತ್ತು ಈ ಒಪ್ಪಂದವನ್ನು ಮಾಡಿಕೊಡಲು ಅವ್ರ ಜೀವನ ಪೂರ್ತಿ ಒಂದು ಹೊಸ ಆರಂಭ ಇದಾಗಿತ್ತು. ಅಲ್ಲಿಂದ ಏನು 1915 ಜನವರಿ 9ನೇ ತಾರೀಕು ಮತ್ತೆ ಭಾರತಕ್ಕೆ ಮರಳುತ್ತಾರೆ. ಅದನ್ನೇ ಪ್ರವಾಸಿ ಭಾರತೀಯ ದಿವಸ ಅಂತೇಳಿ ನಾವು ಇವತ್ತಿಗೂ ಕೂಡ ಆಚರಣೆ ಮಾಡ್ತೀವಿ. ಬನ್ನಿ ಮುಂದಿನ ಪ್ರಶ್ನೆ, ಆರ್ಚ್ ಡ್ಯೂಕ್ ಫರ್ಡಿನಾಂಡನ್ನು ಕೊಲೆ ಆಗಿದ್ದು ಯಾವಾಗ ಅಂತ ಕೇಳಿದ್ದಾರೆ. 10ನೇ ಪ್ರಶ್ನೆ, ಕೊಲೆಯಾಗಿದ್ದು ಯಾವಾಗ ಅಂತ ಹೇಳಿ ಕೇಳಿದರೆ ಇದಕ್ಕೆ ಗ್ರೇಸ್ ಮಾರ್ಕನ್ನು ಕೊಟ್ಟಿದ್ದಾರೆ. ಇದಕ್ಕೆ ಗ್ರೇಸ್ ಅಂಕವನ್ನು ನೀಡಲಾಗಿದೆ. ಕಾಳಿದಾಸನ ಶಾಕುಂತಲ ನಾಟಕವನ್ನು ಇಂಗ್ಲಿಷಿಗೆ ಭಾಷಾಂತರ ಮಾಡಿದವರು ಯಾರು? ನೋಡಿ,
ಕಾಳಿದಾಸನ ಶಾಕುಂತಲ ನಾಟಕವನ್ನು ಇಂಗ್ಲಿಷ್ಗೆ ಮೊದಲು ಭಾಷಾಂತರ ಮಾಡಿದರು ಸರ್ ವಿಲಿಯಂ ಜೋನ್ಸ್. ಇದಕ್ಕೆ ಸರಿಯಾದ ಉತ್ತರ ವಿಲಿಯಂ ಜೋನ್ಸ್, ಸರ್ ವಿಲಿಯಂ ಜೋನ್ಸ್. ಇವರು 1789ರಲ್ಲಿ ಇದನ್ನು ಅನುವಾದಿಸಿ ಪ್ರಕಟಿಸಿದರು. ಇದು ಭಾರತೀಯ ನಾಟಕವೊಂದರ ಮೊದಲ ಪಾಶ್ಚಾತ್ಯ ಭಾಷಾಂತರವಾಗಿತ್ತು. ಅನುವಾದಕರು ಸರ್ ವಿಲಿಯಂ ಜೋನ್ಸ್ 1789ರಲ್ಲಿ. ವಿಶೇಷತೆ ಏನು ಸರ್ ಇದ್ರು ಅಂದರೆ ಇದು ಒಂದು ಭಾರತೀಯ ನಾಟಕವನ್ನು ಪಾಶ್ಚಾತ್ಯ ಭಾಷೆಗೆ ಅನುವಾದಿಸಿದ ಮೊದಲ ಪ್ರಯತ್ನವಾಗಿತ್ತು. ಇದು ಭಾರತದ ಸಾಹಿತ್ಯ ಪರಂಪರೆಯ ಪರಿಚಯಕ್ಕೆ ನಾಂದಿಯನ್ನು ಹಾಡ್ತತಿದ್ದು. ತುಂಬ ಇಂಪಾರ್ಟೆಂಟು. ಶಾಕುಂತಲ ನಾಟಕವನ್ನು ರಚಿಸಿದವರು, ಬರೆದವರು ಕಾಳಿದಾಸರು. ಬನ್ನಿ ಮುಂದಿನ ಪ್ರಶ್ನೆ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ ಅಂತ ಕೇಳಿದ್ದಾರೆ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ ಎಂದು ಸಾಮಾನ್ಯವಾಗಿ ಮಹಮ್ಮದ್ ಬಿನ್ ಕಾಸಿಂ ಅವರನ್ನು ನಾವು ಗುರುತಿಸ್ತೀವಿ. ಮಹಮ್ಮದ್ ಬಿನ್ ಕಾಸಿಂ ಅವರನ್ನು ನಾವು ಗುರುತಿಸ್ತೀವಿ. ಅವರು 712 ADಯಲ್ಲಿ ಸಿಂಧ್ ಮೇಲೆ ದಾಳಿ ಮಾಡಿ ವಿಜಯ ಸಾಧಿಸಿದರು. ಇವರು ವಿಜಯವನ್ನು ಸಾಧಿಸಿ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ ಎಂದು ಗುರುತಿಸಿಕೊಳ್ತಾರೆ. ಬನ್ನಿ 13ನೇ ಪ್ರಶ್ನೆ. ವಿಜಯನಗರದ ಸ್ಥಾಪಕರಲ್ಲಿ ಇವರು ಕೂಡ ಒಬ್ಬರು ಅಂತ ಕೇಳಿದ್ದಾರೆ. ವಿಜಯನಗರದ ಸ್ಥಾಪಕರಲ್ಲಿ ಇವರು ಕೂಡ ಒಬ್ಬರು ಅಂತ. ಸರ್ ಯಾರ್ಯಾರು ಹಾಗಾದರೆ? ಕ್ರಿಸ್ತಶಕ 1336ರಲ್ಲಿ ಹಕ್ಕ ಮತ್ತು ಬುಕ್ಕರಾಯ ಹರಿಹರವನ್ನು ಅಥವಾ ಹಕ್ಕ ಮತ್ತು ಬುಕ್ಕರಾಯ ಇದನ್ನು ಸ್ಥಾಪನೆ ಮಾಡ್ತಾರೆ. ಸರಿಯಾದ ಉತ್ತರ ಬುಕ್ಕರಾಯ. ಅಕ್ಕ ಮತ್ತು ಬುಕ್ಕರಾಯ ಸ್ಥಾಪಿಸಿದರು ಮತ್ತು ಅವರ ಗುರು ಸಂತ ವಿದ್ಯಾರಣ್ಯರ ಮಾರ್ಗದರ್ಶನದಿಂದ. ಸರ್ ಯಾರ ಮಾರ್ಗದರ್ಶನ? ಹಾಗಾದರೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಚಾಣಕ್ಯರ ಮಾರ್ಗದರ್ಶನವನ್ನು ಹೇಗೆ ಪಡ್ಲಾಕತ್ತೋ ಚಂದ್ರಗುಪ್ತ ಮೌರ್ಯರು, ಅದೇ ರೀತಿಯಾಗಿ ಅಕ್ಕ ಮತ್ತು ಬುಕ್ಕರಾಯರು ಗುರು ವಿದ್ಯಾರಣ್ಯರ ಮಾರ್ಗದರ್ಶನವನ್ನು ಪಡೆದು ಇದನ್ನು ರೂಪುಗೊಳಿಸ್ತಾರೆ. ದಕ್ಷಿಣ ಭಾರತದಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಅದನ್ನು ರಕ್ಷಿಸಲು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಲಾಕತಿ. ಸರ್ ಯಾವ ವಂಶಕ್ಕೆ ಸೇರ್ತಾರೆ? ಇವು ಸಂಗಮ ರಾಜವಂಶದವರು. 1336ರಲ್ಲಿ ರಾಜಧಾನಿ ಇಂದಿನ ಹಂಪಿ, ವಿಜಯನಗರ ಸಾಮ್ರಾಜ್ಯ ಗುರುತಿಸ್ಕೊಳ್ತೈತಿ. ಬನ್ನಿ ಮುಂದಿನ ಪ್ರಶ್ನೆ. ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆ ಆಗಿ ನೇಮಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆ ಆಗಿ ನೇಮಿಸಿದವರು ಶಾಹು ಮಹಾರಾಜರು ಬಾಲಾಜಿ ವಿಶ್ವನಾಥನನ್ನು ಪೇಶ್ವೆಯಾಗಿ ನೇಮಕ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.